ಸಾದಿಕ್ ಪಾಷಾ ಅವರೇ ಈಗ ಹೇಳ್ತಾ ಇದ್ದೀರಿ ಕೋಮು ಗಲಭೆ ಮಾಡ್ತಾರೆ ಅದು ಮಾಡ್ತಾರೆ ಇದು ಮಾಡ್ತಾರೆ RSS ನವರು ಅಂತ. ಇದೇ ಕೆಜೆಹಳ್ಳಿ ಡಿಜೆಹಳ್ಳಿ ಘಟನೆಯಲ್ಲಿ ಬೆಂಕಿ ಇಟ್ಟವ್ರು ಯಾರು, ಯಾವ ಸಂಘಟನೆಯವರು ಅಂತ ಒನ್ ಲೈನ್ ಅಲ್ಲಿ ಉತ್ತರ ಕೊಟ್ಟು ಮುಂದಕ್ಕೆ ಹೋಗಿ, ಎಕ್ಸ್ಪ್ಲನೇಷನ್ ಕೊಡಬೇಡಿ ಮೇಡಮ್. ಸಂಘಟನೆ ಅಲ್ಲ ನೋಡಿ, ಏನಂದ್ರೆ ಅಲ್ಲ ಸಂಘಟನೆ ಹೆಸರು ನೋಡಿ, ಸಂಘಟನೆ ಹೆಸರು ಎನ್ಐ ಗೊತ್ತು, ಯಾವ ಸಂಘಟನೆ ಮಾಡಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಹೌದು, ಸಂಘಟನೆ ಹೆಸರು RSS ನವರು ಹಚ್ಚಿರೋದು. RSS ನವರು ಟೋಪಿ ಹಾಕೊಂಡ್ ಬಂದು ಕಲ್ಲು ಬೆಂಕಿ ಇದೆಲ್ಲ ಇಕ್ಕಿದ್ದು RSS ನವರು. ಈಗ ಗೊತ್ತಾಗುತ್ತೆ, ಆಚೆ ಬರುತ್ತೆ RSS ನವರು ಮಾಡಿದ್ದು. ಮುಸಲ್ಮಾನರು ನ್ಯಾಯ ಕೇಳಕ್ಕೆ ಹೋಗಿದ್ದು ಮುಸಲ್ಮಾನರು. ಹಿಂದಿನಿಂದ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ನಾನು ಮಾತಾಡ್ತೀನಿ, ಇಲ್ಲ ಅಂದ್ರೆ ನಾನು ಹೋಗ್ತೀನಿ. ಅಲ್ಲ ನೋಡಿ, ನಾನು ಹೇಳ್ತೀನಿ ಕೇಳಿ ಮೇಡಮ್, ಎಲ್ಲಿನ ಆಗ್ಲಿ ನ್ಯಾಯ ಕೇಳಕ್ ಹೋಗ್ತಾರೆ ಮುಸಲ್ಮಾನರು. ನಮ್ಗೆ ಬುದ್ಧಿ ಇಲ್ಲ, ನಿಜವಾಗ್ಲೂ ಹೇಳ್ತಾರೆ. ಗುಂಪು ಹೋಗ್ತೀವಿ ನೋಡಿ, ಸ್ಟೇಷನ್ ನಡಿ, ಅದೇ ಫೈದಾ ಇವ್ರಿಗೆ ಬರೋದು RSS ನವ್ರಿಗೆ. ನಾವು ಹೋಗ್ತೀವಿ ಅಲ್ಲಿ, ಅಲ್ಲ ನಾವು ಹೋಗ್ತೀವಿ, ನ್ಯಾಯ ಕೇಳಕ್ ಹೋಗ್ತೀವಿ, ಕಂಪ್ಲೇಂಟ್ ಕೊಡಕ್ ಹೋಗ್ತೀವಿ ನಾವು. ಅಲ್ಲ ತೇಜಸ್, ನೀವೇ ಹೇಳ್ಕೊಳಪ್ಪ, ನೀನೇ ಹೇಳು, ಎಲ್ಲ ನೀನೇ ಹೇಳು, ನನ್ನ ಮಾತು ನೀನೇ ಹೇಳು. ಅಲ್ಲ ನೋಡಿ ಮೇಡಮ್, ನೋಡಿ ನಮ್ಗೆ ಕೋಪ ಎಲ್ಲಿ ಬರುತ್ತೆ ಅಂತ ಗೊತ್ತಿದೆ ಎಲ್ರಿಗೆ. ನಮ್ಮ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಹೇಳಿದ್ರೆ ನಾವು ಸುಮ್ಮನೆ ಇರಲ್ಲ. ನಮ್ಮ ತಾಯಿ ತಂದೆ ಬಗ್ಗೆ ಆಗ್ಲಿ, ನಮ್ಮ ಇದಕ್ಕೇನು ಹೇಳ್ಬೇಡಿ, ನಮ್ಗೆ ಸಾಯಿಸ್ಬೇಡಿ, ನಮ್ಗೆ ಪರವಾಗಿಲ್ಲ, ನಾವು ಸುಮ್ಮನೆ ಇರ್ತೀವಿ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಹೇಳಿದ್ರೆ ನಾವು ಬೆಂಕಿ ಹಚ್ತಿರಲ್ಲ. ಕೇಳ್ಕೊಳ್ಳಿ ಮೇಡಮ್, ಫಸ್ಟ್ ನ್ಯಾಯಕ್ಕೆ ಏನು FIR ಮಾಡಕ್ಕೆ 3 ಗಂಟೆ ಬೇಕಾ? ಇನ್ನೊಂದು ಮಾತು, ಅಲ್ಲಿ ಹೋಗ್ಬಿಟ್ಟು ನ್ಯಾಯ ಕೇಳೋ ಟೈಮ್ನಲ್ಲಿ ಮಾತಾಡ್ತಾ ಇರ್ತಾರೆ, ಹಿಂದ್ಗಡೆಯಿಂದ ಕಲ್ಲು ಬರೋದು. ಪೊಲೀಸ್ ಡ್ರೆಸ್ ಹಾಕೊಂಡು ಲಾಠಿ ಚಾರ್ಜ್ ಮಾಡಿದ್ದಾರೆ RSS ನವರು. ಬರಲಿ ಇದ್ರಲ್ಲಿ ಎಲ್ಲಿ ಅಲ್ಲಲ್ಲ, ಸುಳ್ಳಲ್ಲ. RSS ನವರು ಪೊಲೀಸ್ ವರ್ದಿ ಹಾಕೊಂಡು ಮುಸಲ್ಮಾನ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಮುಸಲ್ಮಾನರು ಹೊಡೆದಿದ್ದಾರೆ. ತಲ್ವಾರಲ್ಲೇ ಮಾಡಿದ್ರು ನೀವು. ಆ ಕಡೆಗೆ ಅನ್ನೋದು ದೊಣ್ಣೆ ನೀವೇ ಯೂಸ್ ಮಾಡೋದು, ನಾವಲ್ಲ. ಒಂದ್ ನಿಮಿಷ ಇರ್ರಿ. RSS ನವರು ನೈತಿಕ ಪೊಲೀಸ್ಗಿರಿ ಮಾಡೋದಿಲ್ವಾ? ಖಂಡಿತ ಮಾಡಲ್ಲ, ಎಲ್ಲೂ ಮಾಡಿಲ್ಲ. ಇವತ್ತು ದೇಶದಲ್ಲಿ ಸಂವಿಧಾನ ಗೌರವ ಕೊಡ್ತಾರೆ ಅಂದ್ರೆ ಕೇವಲ RSS. ಗೋಡನ್ ನಲ್ಲಿ ಎಲ್ಲ ವರ್ದಿ ಇದ್ದ ಪೊಲೀಸ್ ವರ್ದಿ ಇಕ್ಕಿದ್ರ ನೀವೆಲ್ಲ. ಹೇಳಿ ಉತ್ತರ ಕೊಡ್ತೀನಿ. ಉತ್ತರ ಕೊಡ್ತೀನಿ. ಮಂಗಳೂರಲ್ಲಿ ಪಬ್ ದಾಳಿ ಮಾಡಿದ್ರು, ಅದಾದ ನಂತರ 24 ಚರ್ಚ್ಗಳ ಮೇಲೆ ದಾಳಿ ಮಾಡಿದ್ರು. ಇವರು ಪ್ರೇಮಿಗಳ ದಿನಾಚರಣೆಯನ್ನ ವಿರೋಧ ಮಾಡ್ಕೊಂಡ್ರು. ಅಲ್ಲೆಲ್ಲಾದ್ರೂ ಕುತ್ಕೊಂಡಿದ್ರೆ ಹೋಗ್ಬಿಟ್ಟು ತಾಳಿ ಕಟ್ಸೋಂತ ಕೆಲಸ ಮಾಡ್ತಾರೆ. ಇದು ಇವ್ರು ಮಾಡೋಂತ ಕೆಲಸ ಮಾಡಿದಾರಲ್ಲ. ಹೇಳ್ತೀನಿ ಕೇಳಿ, ಚರ್ಚ್ಗಳ ಮೇಲೆ ದಾಳಿ ಮಾಡಿದ್ರು ಅಂತ ಹೇಳ್ತಾರಲ್ಲ, ಚರ್ಚ್ಗಳ ಮೇಲೆ ದಾಳಿ ಮಾಡಿರೋ ಆತ್ಮೀಯ ಸ್ನೇಹಿತ ಮಹೇಂದ್ರ ಕುಮಾರ್. ಹೌದು, ಅವ್ರಿಗೆ ಅನ್ಯಾಯ ಮಾಡಿದವರು ನೋಡಿ. ಸಾಣೆಯಿಂದ ಪೂರ್ತಿ ಕೇಳಕ್ ಹೇಳಿ, ಅವರು ಪ್ರಶ್ನೆಗೆ ಉತ್ತರ ಕೊಡ್ತಾ ಇದ್ದೀನಿ. ಸಮಾಧಾನವಾಗಿ ತಾಳ್ಮೆಯಿಂದ ಕೇಳಕ್ ಹೇಳಿ. ಮತ್ತೆ ಪ್ರೇಮಿಗಳನ್ನ ಹೋಗಿ ತಾಳಿ ಕಟ್ಟಿದ್ರು, ಎಲ್ಲಿದೆ? ಬಾಂಬೆನಲ್ಲಿ ಮಾಡಿದ್ದೀರಾ? ಅಲ್ಲ, ನಾವು ನಿಜವಾದ ಪ್ರೇಮಕ್ಕೆ ನಾವು ಬೆಂಬಲ ಕೊಡ್ತೀವಿ. ಮದುವೆ ಆಗಿ ಫೋರ್ಸ್ಫುಲಿ ಯಾರು ಯಾವುದಕ್ಕೂ ಕೂಡ ಇಲ್ಲಿ ಯಾವ್ದು ಸಂವಿಧಾನದ ಪ್ರಕಾರ ಈಗ ಪಾರ್ಕ್ ನಲ್ಲಿರೋ ಪ್ರೇಮಿಗಳನ್ನ ನೀವು ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದೀರಿ, ಆಯ್ತಾ? ಇರುವಂತ ಅಣ್ಣ ತಂಗಿ ನೋಡಿ, ಅಣ್ಣ ತಂಗಿಯ ಸಂಬಂಧಕ್ಕೆ ಅತಿಯಾದ ಗೌರವ ಕೊಡೋದು ಏಕೈಕ ಹಿಂದೂ ಧರ್ಮ ಮಾತ್ರ ಅಣ್ಣ ತಂಗಿಯ ಬಗ್ಗೆ ಸಂಬಂಧ ಗೌರವ ಕೊಡುತ್ತೆ. ಒಂದ್ ನಿಮಿಷ, ಪ್ರೇಮಿಗಳು ಅಸಭ್ಯ ರೀತಿ ವರ್ತನೆ ಮಾಡಿದಾಗ ಅಸಭ್ಯ ನೋಡಿ, ಅಲ್ಲ ಒಂದ್ ನಿಮಿಷ ನೀವ್ ಇದನ್ನ ಪ್ರಶ್ನೆ ಎತ್ತೋರು. ಒಬ್ಬ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಜೊತೆ ಗಾಳಿಗೆ ಹೋಗ್ಬೇಕಾರೆ ತಡೆದಿ ಹಲ್ಲೆ ಮಾಡೋರ ಬಗ್ಗೆ ಯಾಕೆ ಪ್ರಶ್ನೆ ಎತ್ತಲ್ಲ? ಎಲ್ಲೆತ್ತಿಲ್ಲ. ಮತ್ತೆ ಅಲ್ಲ, ಇನ್ನೊಂದು 3ನೇ ವಿಚಾರ, ದೊಣ್ಣೆ ತಗೊಂಡ್ ಹೊಡೆದ್ರು, ಕಲ್ ತಗೊಂಡ್ ಎಲ್ಲಾದ್ರೂ ಒಂದೇ ಒಂದು ಉದಾಹರಣೆ ಸಂಘದವರಾಗ್ಲಿ, ಬಜರಂಗ ಸಂಘಟನೆ ಆಗ್ಲಿ, ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿರೋದು. ಇವತ್ತು ನಮ್ಮ ಕಾರ್ಯಕರ್ತರು ಸಮಾಧಾನ ಪಾಲನೆ ಮಾಡಿರೋದಕ್ಕೆ ಒಂದ್ ನಿಮಿಷ, ಈಗ ಈ ಕಾಂಗ್ರೆಸ್ನವ್ರು ನಾವು ಬ್ಯಾನ್ ಮಾಡ್ತೀವಿ ಕಾರ್ಯಚಟುವಟಿಕೆಗಳನ್ನ ಅಥವಾ ಮುಗ್ದಾರ ಹಾಕ್ತಿವಿ ಅಂತಂದ್ರೆ ವಾಟ್ ನೆಕ್ಸ್ಟ್? ನಿಮ್ಮ ನಿಲುವೇನು ಬಿಜೆಪಿ ಅವರು?
ಮೇಡಮ್ ಯಾವುದೇ ಕಾರಣಕ್ಕೂ ಸಹ ಅವ್ರು ಮಾಡೋದಕ್ಕಾಗಲ್ಲ, ಬ್ಯಾನ್ ಮಾಡೋದಕ್ಕಾಗಲ್ಲ. ಆ ರೀತಿ ಅಸಂವಿಧಾನಿಕವಾಗಿ ಕಾನೂನು ಬಾಹಿರವಾದಂತ ಯಾವುದೇ ರೀತಿ ಚಟುವಟಿಕೆ ಮಾಡಿಲ್ಲ. ಆ ರೀತಿ ಮಾಡೋದಂತಿದ್ರೆ ಅವರು ಕೇಸ್ ದಾಖಲೆ ಮಾಡಲಿ, ಅವ್ರು ಗೆಲ್ಲಿ ನೋಡೋಣ. ಒಂದು ಕಾಂಗ್ರೆಸ್ ಅವರು ಆ ಧೈರ್ಯ ಪ್ರದರ್ಶನ ಮಾಡಲಿ. ಸುಮ್ಮನೆ ಇಲ್ಲಿ ಬೂಟಾಟಿಕೆ ಒಂದು ಬಾಲಿಶವಾದಂತಹ ಹೇಳಿಕೆ ಏನಾದ್ರು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅವರ ಕ್ಷೇತ್ರದಲ್ಲಿ ತಕ್ಕ ಶಾಸ್ತಿ ಆ ಪಕ್ಷಕ್ಕೂ ಸಹ ನಾವು ನೀಡೋರಿದ್ದೀವಿ. ಏನು ಸಂಘ ಪರಿವಾರ ಇವತ್ತಿನ ಒಂದು ವ್ಯಾಪಕವಾಗಿ ಬೆಳೀತಾ ಇದೆ, ಅದ್ರದ್ದು ಆದರ್ಶಗಳು, ಅದ್ರದ್ದು ಸಿದ್ಧಾಂತಗಳು ಏನಪ್ಪ ಎಲ್ಲ ಜನಸಾಮಾನ್ಯರಿಗೆ ತಲುಪ್ತದೆ. ಇದನ್ನ ತಡ್ಕೊಳ್ಳೋದಕ್ಕಾಗ್ದಲೆ ಮುಂದೆ ರಾಜಕೀಯವಾಗಿ ಈ ಪಕ್ಷ ನಿರ್ನಾಮ ಆಗುತ್ತೆ ಅನ್ನೋ ಆತಂಕದಲ್ಲಿ ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಫಸ್ಟ್ ನಮ್ಮನ್ನ ನಿರ್ನಾಮ ಮಾಡೋದಿರ್ಲಿ, ಅವ್ರ ಜೊತೆ ಸೇರ್ಕೊಂಡು ಅಧಿಕಾರದಲ್ಲಿರೋರು ಇವ್ರು ಫಸ್ಟ್ ಗಟ್ಟಿಯಾಗ್ಲಿ. RSS ಸಂಘಟನೆ RSS ಸಂಘಟನೆ ಗಟ್ಟಿ ಇದ್ರೆ ಇವ್ರು ಅವ್ರ ಜೊತೆ ಹೋಗ್ತಾನೆ. ನಾವು ಸರ್ಕಾರಿ ಸ್ಥಳಗಳಲ್ಲಿ, ಸರ್ಕಾರಿ ಮೈದಾನಗಳಲ್ಲಿ ಮತ್ತೆ ಮಕ್ಕಳಲ್ಲಿ ಈ ತರ ವಿಷ ಬೀಜ ವಿಷ ಚಿಂತನೆಗಳನ್ನ ಬಿತ್ತುವಂತದನ್ನ ತಡಿತೀವಿ. ಸರ್ಕಾರ ಇದಕ್ಕೇನ್ ಕ್ರಮ ತಗೊಳ್ತಾ ಇದೆ, ಪ್ರಿಯಾಂಕ್ ಖರ್ಗೆ ಅವ್ರು ಏನ್ ಪತ್ರ ಬರೆದಿದ್ದಾರೆ ಸೂಕ್ತವಾಗಿದೆ, ಅದನ್ನ ನಾವು ಸಮರ್ಥನೆ ಮಾಡ್ಕೊಂತೀವಿ. ಓಕೆ ಫೈನ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೂಡ ಧನ್ಯವಾದಗಳು. ಒಂದು ನಿಮಿಷ, ವಿಷ ಬೀಜನೆ ಬಿತ್ತನೆ ಮಾಡೋ ಬಗ್ಗೆ ನಿಮ್ಗೆ ಅಷ್ಟೊಂದು ಕಾಳಜಿ ಇದ್ರೆ ದಯವಿಟ್ಟು ರಾಜ್ಯದಲ್ಲಿರುವಂತ ಮದ್ರಾಸಗಳ ಬಗ್ಗೆ CC ಕ್ಯಾಮೆರಾ ಅಳವಡಿಸಿ ಅಲ್ಲಿ ಮದ್ರಾಸಲ್ಲಿ ಏನ್ ಬೋಧನೆ ಮಾಡ್ತಾರೆ ಅದ್ರ ಬಗ್ಗೆ ಧ್ವನಿ ಎತ್ತಿ. ಕಾನೂನು ಬಗ್ಗೆ ಗೌರವ ಕೊಡಬೇಕು ಅಂತಂದ್ರೆ ಬೆಳಿಗ್ಗೆ 5 ಗಂಟೆಗೆ ಕೂತಾರಲ್ಲ, ಅದು ಕಡಿವಾಣ ಹಾಕಿ. RSS ವಿಚಾರ ಬ್ಯಾನ್ ಆಗತ್ತಾ ಅನ್ನೋ ಪ್ರಶ್ನೆಯನ್ನ ಎತ್ತಿದ್ದೀವಿ. ಅದಕ್ಕೆ ಪೂರಕವಾಗಿ ಪ್ರಿಯಾಂಕ್ ಖರ್ಗೆ ಅವರು ಬರೆದಿರುವಂತಹ ಪತ್ರ, ಪ್ರಿಯಾಂಕ್ ಖರ್ಗೆ ಅವರು ಬರೆದಿರೋ ಪತ್ರಕ್ಕೆ ನಿಜಕ್ಕೂ CM ಸಿದ್ದರಾಮಯ್ಯನವರು ಸೊಪ್ಪು ಹಾಕ್ತಾರಾ, ಮಣೆ ಹಾಕ್ತಾರಾ? ಎಲ್ಲಾ ಕಾಂಗ್ರೆಸ್ ನಾಯಕರು, ಮೊದಲನೇದಾಗಿ ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಒಕ್ಕೊರಲಿಂದ ಇದಕ್ಕೆ ಒಪ್ಪಿಗೆ ಸೂಚಿಸ್ತಾರಾ ಗೊತ್ತಿಲ್ಲ, ಕಾದು ನೋಡಬೇಕು. ಮುಂದಿನ ದಿನಗಳಲ್ಲಿ ಯಾವ ನಿರ್ಧಾರಗಳನ್ನ RSS ವಿರುದ್ಧವಾಗಿ ತೆಗೆದುಕೊಳ್ಳುತ್ತೆ ರಾಜ್ಯ ಕಾಂಗ್ರೆಸ್ ನೇತೃತ್ವದ ಸರ್ಕಾರ.